ದೊಡ್ಡ ದೊಡ್ಡ ಸ್ಟಾರ್ಗಳು ನಾವಿದ್ದೀವಿ ಬಾ ಅಂದಾಗ ಧೈರ್ಯವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಬಿಡುಗರು ನಮ್ಗೆಲ್ಲರೂ ಸಪೋರ್ಟ್ಗಿದ್ದಾರೆ. ಏನು ಅದನ್ನು ಹೇಳೋಕ್ಕಾಗಲ್ಲ, ಒಡ್ಸಲ್ಲ ಅವ್ರು ತೋರಿಸೋ ಪ್ರೀತಿಗಳಿಗೆ. ಸುದೀಪ್ ಸರ್ ಬೈಟ್ಸ್ ಕೊಟ್ಟಿದ್ದಾರೆ, ನಮ್ಮ ರಶ್ಮಿಕಾ ಮಂದಣ್ಣ ಕೊಟ್ಟಿದ್ದಾರೆ. ಸರ್, ಲೈಫಲ್ಲಿ ಟೆನ್ಷನ್ನು, ಸ್ಟ್ರೆಸ್ಸು ನಿಮ್ಗಾದ್ರಲ್ಲಿ ನನಗಾದ್ರಲ್ಲಿ ಎಲ್ಲರಿಗೂ ಇದೆ. ಆದರೆ ಅದನ್ನು ಸೈಡಿಗೆ ಇಟ್ಬಿಟ್ಟು ನಮ್ಮ ಸಿನಿಮಾನ ಒಂದು 2.5 ಗಂಟೆ ಸಿಕ್ಕಾಪಟ್ಟೆ ನಗ್ಬೋದು. ನಾನು ಹಂಗೆ ಎಲ್ಲ ಬರ್ತಿದ್ದಾಗ ಹಾಯ್ ಫೋಟೋ ಅನ್ನೋರಿಗಿಂತ ಜಾಸ್ತಿ ಉಪಾಧ್ಯಕ್ಷಗೆ ಆಲ್ ದ ಬೆಸ್ಟ್, ಉಪಾಧ್ಯಕ್ಷಗೆ ಆಲ್ ದ ಬೆಸ್ಟ್, ಉಪಾಧ್ಯಕ್ಷಗೆ ಒಳ್ಳೇದಾಗಲಿ ಅಂತ. ನಮಗೆ ಈಗ ಒಂದು 200 ಚಿತ್ರಗಳು ಮಾಡಿದ್ದೀನಿ ಅಂದರೆ ತಮಾಷೆ ವಿಷಯ ಅಲ್ಲ ಸರ್. ಯಾಕೆಂದರೆ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ನನಗೆ ಅವಕಾಶಗಳು ಸಿಕ್ಕಿದೆ ಅನ್ನೋದು. ಈಗ ಹಂಗಿದ್ದಿದ್ರೆ ಒಂದಷ್ಟು ಸಿನಿಮಾಗಳು ಸೋಲ್ತು ಅಂತ ಹೇಳ್ತೀವಲ್ಲ, ಯಾರೂ ಶುರುವಿನಲ್ಲಿ ಇದು ನಾವು ಸೋಲ್ಬೇಕು ಅಂತ ಯಾರು ದುಡ್ಡು ಹಾಕ್ತಾರೆ? ಎಲ್ಲೋ ಇದ್ದು ಯಾವುದೋ ಒಂದು ಹಳ್ಳಿಲಿ ಒಂದು ಕೂಲಿ ಕೆಲಸ ಮಾಡ್ಕೊಂಡಿದ್ದವನು ಇವತ್ತು ಒಂದು ಉಪಾಧ್ಯಕ್ಷ ಅನ್ನೋದು ಚಿತ್ರಕ್ಕೆ ಒಂದು ಹೀರೋ. ಇಲ್ಲ, ಈ ಮಾತನ್ನು ಸುಮಾರು ವರ್ಷಗಳ ಹಿಂದೆ ಅಣ್ಣವ್ರು ಹೇಳಿದ್ರಂತೆ. ಅಣ್ಣ, ನಿಮ್ಮ ಎಲ್ಲ ಸಿನಿಮಾನೂ ಜನ ಎಂಜಾಯ್ ಮಾಡ್ತಾರೆ, ಕ್ಲ್ಯಾಪ್ಸ್ ಹೊಡಿತಾರೆ, ಅಳ್ತಾರೆ, ಅಂಥದ್ದೇನಣ್ಣ ಮ್ಯಾಜಿಕ್ ಮಾಡ್ತೀರ ಅಂದಾಗ ನನಗೆ ಗೊತ್ತಿಲ್ಲ ಅದು ಅಂತಿರಂತೆ. ಅಂದರೆ ಆ ಗೊತ್ತಿಲ್ಲ ಅನ್ನೋದೇ ಸತ್ಯ ಅಂತ. ಖಂಡಿತವಾಗ್ಲೂ ನಮಗೆ ಗೊತ್ತಿರಲ್ಲ ಅವ್ರನ್ನ ಏನು ಅಟ್ರಾಕ್ಟ್ ಮಾಡುತ್ತೆ. ನಾವೇನೋ ಸುಮ್ಮನೆ ಕ್ಯಾಶುವಲಿ ಏನೋ ಒಂದು ಸೀನ್ ಮಾಡಿದ್ರೆ ನನಗೆ ಎಷ್ಟೋ ಜನ ನೀವು ಆ ಸೀನಲ್ಲಿ ಹಿಂಗೆ ಮಾಡಿದ್ರಿ, ಈ ಡೈಲಾಗ್ ಇದು ಇಷ್ಟು ಇಂಪ್ಯಾಕ್ಟ್ ಆಗುತ್ತಾ ಗುರು, ನಾನು ಆ ಸೀರೆ ಉಟ್ಕೊಂಡು ನಾನು ಈ ಥರ ಆ್ಯಕ್ಟ್ ಮಾಡಿದ್ವಿ, ಅವ್ರಿಗೆ ಇಷ್ಟು ತಲೆಯಲ್ಲಿ ಉಳಿದಿರುತ್ತಾ ಅನ್ನೋದು ಅವ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ತನಕ ಅದಕ್ಕೆ ಉತ್ತರನೇ ಇರಲ್ಲ ನಮಗೆ. ಅದು ವೆರಿ 100% ಟ್ರೂ. ಆಮೇಲಾಗಿ ಉಪಾಧ್ಯಕ್ಷ ಸುದ್ದಿ ಮಾಡ್ತಾರೆ 2 ಕಾರಣಕ್ಕೆ. ಒಂದು, ನಮ್ಮ ನೆಲದ ಕಥೆ ಅನ್ನುವಂಥದ್ದು ಒಂದು. ಇತ್ತೀಚೆಗೆ ತುಂಬ ಅದು ನಿಮ್ಮನ್ನು ಅಬ್ಸರ್ವ್ ಮಾಡಿರ್ತೀರಿ, ಕಾಟೇರ, ದೊಡ್ಡ ಮಟ್ಟ ಸಂಭ್ರಮ. ಮೇಲಾಗಿ ಚಿಕ್ಕಣ್ಣವ್ರಿಗೆ ಇನ್ನೊಂದು ಪ್ಲಸ್ ಅಂದರೆ ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳು, ಅಪ್ಪು ಸರ್ ಇದ್ದಿದ್ದರೆ ಅಪ್ಪು ಸರ್ ಸೇರಿಸಿ ಹೇಳ್ತೀನಿ ನಾನು ತುಂಬ ರೆಸ್ಪೆಕ್ಟಿವ್ ಆಗಿ, ಎಲ್ಲ ಸೂಪರ್ ಸ್ಟಾರ್ಗಳು ಅವರವರ ಸಿನಿಮಾ ಪ್ರಮೋಷನಲ್ಲಿ ನಿಮ್ಮ ಹೆಸರನ್ನ ಬಳಸ್ತಾರೆ. ಅದು ಎಷ್ಟು ಹೃದಯ ತುಂಬಿ ಬರುತ್ತೆ ಅಂತಂದರೆ ನೀವು ಅನಿವಾರ್ಯವಾಗಿ ಅವ್ರನ್ನ ನೋಡಿ ನಗ್ತಾನೆ ಉಪಾಧ್ಯಕ್ಷರು 26 ಬರ್ತಿದ್ರು ಅಂತೀರಿ. ಇದಕ್ಕೊಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಎಲ್ಲ ಸ್ಟಾರ್ಗಳ ಜೊತೆಗೆ. ಈಗ ಅದಕ್ಕೆ ನಾನು ಆ ವಿಷಯದಲ್ಲಿ ನಾನು ಸಿಕ್ಕಾಪಟ್ಟೆ ಲಕ್ಕಿ ಅನ್ಕೊತೀನಿ. ಈಗ ನೋಡ್ರಿ, ಮೊನ್ನೆ ಕಾಟೇರಾಗೆ ಇದಕ್ಕೆ ಹೋಗಿದ್ವಿ, ಸೆಲೆಬ್ರಿಟಿ ಶೋಗೆ. ಸರ್, 1 ನಿಮಿಷ, ಅದಕ್ಕಿಂತ ಮುಂಚೆ ಕೈವಾ ಅಲ್ಲಿ ಟ್ರೈಲರ್ ಲಾಂಚಲ್ಲಿ ನೀವು ಸುಮ್ಮನೆ ಇದ್ರಿ. ಅಭಿಷೇಕ್ ಅವರು ಮತ್ತು ಧನ್ವೀರ್ ಅವರು ಹೇಳು ಅಂತಂದ್ರು 26ಕ್ಕೆ ಸಿನಿಮಾ ಬರುತ್ತೆ. ಕೈವಾ ಸಿನಿಮಾದಲ್ಲೂ ಅಲ್ಲಿ ನಾವು ಥಿಯೇಟ್ರಿಗೆ ಹೋದಾಗ್ಲೂ ಕೈವಾ ನೋಡೋಕೆ ಹೋಗಿದ್ದೀವಿ. ಅಲ್ಲಿ ಕೈವಾ ಬಗ್ಗೆ ಮಾತಾಡ್ಬಿಟ್ಟು ಉಪಾಧ್ಯಕ್ಷನೂ ಬರ್ತಾ ಇದೆ ನೋಡ್ರಿ ಅಂತ. ಕೈವಾದು ಇದ್ರದ್ದು ಟ್ರೈಲರ್ ಲಾಂಚು, ಅಲ್ಲಿ ದರ್ಶನ್ ಸರ್ ವಾಲಂಟ್ರಿ ಆಗಿ ಅವರೇ ಹೇಳಿ, ಅನುಶ್ರೀ ಅವರು ವಾಲಂಟ್ರಿ ಆಗಿ ಅವರೇ ಹೇಳಿ, ಅಬ್ಬಿ ವಾಲಂಟ್ರಿ ಆಗಿ ಹೇಳಿ, ಮತ್ತು ಧನ್ವೀರು ಬ್ಯಾಡ್ಮ್ಯಾನರ್ಸಲ್ಲೂ ಹೇಳಿದ್ರು. ಈಗ ಮೊನ್ನೆ ಕಾಟೇರದು ಪ್ರೀಮಿಯರ್ ಶೋಗೆ ಹೋಗಿದ್ವಲ್ಲ, ನಾನು ಮೇಡಮ್ ಇಬ್ಬರು ಹೋಗಿದ್ವಿ. ಎಲ್ಲ ಮಾತಾಡಿ ಓಕೆ, ಆ ಸಿನಿಮಾ ಬಗ್ಗೆ ನಾವು ಹೇಳ್ಬೇಕಲ್ಲ, ಅದನ್ನು ಮಾತಾಡಿ ಬರ್ತಾಯಿದ್ವಿ. ತರುಣ್ ಸುಧೀರ್ ಅವರು ಅಪ್ಪಾಜಿ 26ರದ್ದು ನಿಂದು ಉಪಾಧ್ಯಕ್ಷದ ಹೇಳು ಅಂತ. ಅವ್ರ ಸಿನಿಮಾ ಅವ್ರು ಸೆಲೆಬ್ರೇಟ್ ಮಾಡಬೇಕು, ಅವ್ರದ್ದು ರಿವ್ಯೂ ಕೇಳ್ತಿರ್ತಾರೆ. ಅದ್ರ ಮಧ್ಯೆ ನಮ್ದನ್ನ ನೆನೆಸ್ಕೊಂಡು ಹೇಳೋಂಥದ್ದು ಏನಿದೆ ಅಲ್ಲಿ ಅವ್ರು ಹೇಳಿದ್ರು. ಮತ್ತು ತಿರ್ಗಾ ನಾವು ಓಕೆ ಉಪಾಧ್ಯಕ್ಷ ಬರ್ತಾ ಇದೆ ಅಂತ. ಸರ್ ನಾವಿಬ್ಬರು ಮಾತಾಡಿ ಹಿಂಗೆ ಬರ್ತಾಯಿದ್ವಿ. ಮತ್ತು ಧನ್ವೀರು ಅಭಿ ನಾವು ಹೇಳ್ತೀವಿ ಅಂತ. ಅಷ್ಟು ಎಲ್ಲರೂ ಹಂಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ. ಆಮೇಲೆ ಬೇಕು ಸರ್, ಒಬ್ರಿಗೆ ಸಪೋರ್ಟು ನಿಜವಾಗ್ಲೂ ಬೇಕು. ಅವಾಗೊಂದು ನಮ್ಗೆ ಧೈರ್ಯ ಬರುತ್ತೆ, ಇನ್ನೂ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಈಗ ಫಸ್ಟು ಅಂದಾಗ ನರ್ವಸ್ನೆಸ್ಸು, ಭಯ, ಆ ಟೆನ್ಷನ್ನು ಎಲ್ಲ ಇದ್ದೇ ಇರುತ್ತೆ. ಹಿಂಗೆ ಸುತ್ತಮುತ್ತ ಸ್ನೇಹಿತರುಗಳು, ಆಮೇಲೆ ಹಿಂಗೆ ದೊಡ್ಡ ಸ್ಟಾರ್ಗಳು ನಾವಿದ್ದೀವಿ ಬಾ ಅಂದಾಗ ಧೈರ್ಯವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಬಿಡುಗರು ನಮ್ಗೆಲ್ಲರೂ ಸಪೋರ್ಟ್ಗಿದ್ದಾರೆ, 100% ಜನಕ್ಕೆ ನಾವು ರೀಚ್ ಆಗ್ತೀವಿ ಅಂತ ಅದು ಸಿಕ್ಕಾಪಟ್ಟೆ ಖುಷಿ ಪಡೋ ವಿಷಯ. ಆಮೇಲೆ ತುಂಬ ಜನ ಬೈಟ್ಸ್ ಕೊಡ್ತಾ ಇದ್ದಾರೆ. ಶಿವಣ್ಣ 13ನೇ ತಾರೀಕು ನಾವು ಟ್ರೈಲರ್ ಲಾಂಚ್ ಮಾಡ್ತಾಯಿದ್ದೀವಿ. ಅದಕ್ಕೆ ಶಿವಣ್ಣ ಟ್ರೈಲರ್ ಲಾಂಚ್ ಮಾಡಿಕೊಡ್ತಿದ್ದಾರೆ. ಏನು ಅದನ್ನು ಹೇಳೋಕ್ಕಾಗಲ್ಲ, ಒಡ್ಸಲ್ಲ ಅವ್ರು ತೋರಿಸೋ ಪ್ರೀತಿಗಳಿಗೆ. ಸುದೀಪ್ ಸರ್ ಬೈಟ್ಸ್ ಕೊಟ್ಟಿದ್ದಾರೆ, ನಮ್ಮ ರಶ್ಮಿಕಾ ಮಂದಣ್ಣ ಕೊಟ್ಟಿದ್ದಾರೆ. ನೋಡ್ರಿ, ಅವ್ರದ್ದು ಸಿಗಲ್ಲ ಹಂಗೆ ಹಿಂಗೆ ಅಂತಾರೆ. ಬಟ್ ಕೇಳಿದ ತಕ್ಷಣ ಇಲ್ಲ ನೀವು ಫಸ್ಟ್ ಟೈಮ್ ಹೀರೋ ಮಾಡ್ತಿದ್ದೀರಾ, ನನ್ನ ವಿಶಸ್ ನಾನು ಕಳಿಸ್ತೀನಿ ಅಂತ ಕಳಿಸ್ಕೊಟ್ರು. ನಿಜವಾಗ್ಲೂ ಇನ್ನೂ ಒಂದಷ್ಟು ಜನದಿದೆ. ಬಟ್ ಆ ಥ್ಯಾಂಕ್ಸ್ ಹೇಳೋಕ್ಕೂ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸಕ್ಸಸ್ ಮೀಟಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವಾಗ ನಾನು. ಅಂದರೆ ಉಪಾಧ್ಯಕ್ಷದ ಸೀರೀಸಲ್ಲಿ ನಾವು ತುಂಬ ಫನ್ನಿಯಾಗಿ ಮಾತಾಡೋ ಬದಲು ಒಂದಷ್ಟು ಗಟ್ಟಿ ಕಂಟೆಂಟ್ ಮಾತಾಡಬೇಕು ಅಂತ ನಾನು ತುಂಬ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಶ್ರಮ ಜನಗಳಿಗೆ ಅರ್ಥ ಆಗಬೇಕು ಅಂದರೆ ನಿಮ್ಮ ಶ್ರಮದ ಹಿಂದೆ ಇರುವಂತಹ ಒಂದು ದೊಡ್ಡ ಪೊಟೆನ್ಷಿಯಲ್, ಅಂದರೆ ನಿಮ್ಮದೇ ಅಂತ ಒಂದು ದೊಡ್ಡ ಜರ್ನಿ ಇದೆ. ಬಟ್ ಆಲ್ರೆಡಿ ಉಪಾಧ್ಯಕ್ಷ ರೀಚ್ ಆಗಿದೆ, ಎಲ್ಲರಿಗೂ ರೀಚ್ ಆಗಿದೆ.
ಬಟ್ ಈ ಥರದ ಕಥೆನ ಯಾಕೆ ರಿಸೀವ್ ಮಾಡಬೇಕು ಜನ ಅನ್ನೋದಕ್ಕೆ ಒಂದು ಸಣ್ಣ ಪ್ರಶ್ನೆ ನನ್ನ ಕಡೆಯಿಂದ, ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಈ ಥರದ್ದು ಸಿನಿಮಾನ ಯಾಕೆ ರಿಸೀವ್ ಮಾಡಬೇಕು ಜನ? ಸರ್, ಲೈಫಲ್ಲಿ ಟೆನ್ಷನ್ನು, ಸ್ಟ್ರೆಸ್ಸು ನಿಮ್ಗಾದ್ರಲ್ಲಿ ನನಗಾದ್ರಲ್ಲಿ ಎಲ್ಲರಿಗೂ ಇದೆ. ಆದರೆ ಅದನ್ನು ಸೈಡಿಗೆ ಇಟ್ಬಿಟ್ಟು ನಮ್ಮ ಸಿನಿಮಾನ ಒಂದು 2.5 ಗಂಟೆ ಸಿಕ್ಕಾಪಟ್ಟೆ ನಗ್ಬೋದು. ಅವ್ರು ಹೇಳ್ದಾಗೆ ಅವೆಲ್ಲ ಫ್ಯಾಮಿಲೀಸು, ಪ್ರೊಡ್ಯೂಸರ್ ಫ್ಯಾಮಿಲಿ ಅಲ್ಲಿ ನಮ್ಮ ಅಪ್ಪನೂ ನಮ್ಮ ತಂದೆನೂ ಹೋಗ್ಬಿಟ್ಟು ಸಿನಿಮಾ ನೋಡಿದ್ರು. ನಾನು ಶೂಟಿಂಗ್ ಕಾರಣದಿಂದ ಹೋಗೋಕ್ಕಾಗಲಿ. ಆಮೇಲೆ ಇನ್ನೊಂದು ಆಸೆ ಏನಂದರೆ ಎಲ್ಲರ ಜೊತೆ ಸಿನಿಮಾ ನೋಡಬೇಕು ಅಂತ. ನಮ್ಮಪ್ಪ ಜಾಸ್ತಿ ಮಾತಾಡಲ್ಲ. ಅವ್ರ ಮುಖದಲ್ಲಿ ಅದೊಂದು 2 ದಿನ ನಾನು ಆ ಖುಷಿ ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಸಿಡಿ ಸಿನಿಮಾದ ಬಗ್ಗೆ ಲ್ಯಾಗ್ ಆಗಲ್ಲ, ಡ್ರ್ಯಾಗ್ ಆಗಲ್ಲ, ಸಖತ್ತಾಗಿದೆ ಸಿನಿಮಾ, ಎಲ್ಲೂ ಬೋರ್ ಅನ್ಸಲ್ಲ, ಕ್ಲೈಮ್ಯಾಕ್ಸ್ ಅಂತೂ ಚಿಂದಿ ಆಗಿದೆ ಅಂತ ಒಂದೊಂದೇ ಅವರು ಹೇಳುವಾಗ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಇಲ್ಲ ಕಂಟ್ರೋಲ್ ಮಾಡ್ಕೋಬೇಕು, ನಾನು ಜನವರಿ 26 ನಾನು ನೋಡಬೇಕು ಅಂದರೆ ಫುಲ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಅನ್ನೋದು 100% ಸಿಕ್ಕೇ ಸಿಗುತ್ತೆ. ನೀವು ಆರಾಮಾಗಿ ನಿಮ್ಮ ಸ್ಟ್ರೆಸ್ನ ಮರೆತು ಸಿನಿಮಾನ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಸ್ವಲ್ಪ ನಗ್ಬೋದು, ಮಾತಾಡ್ಬೋದು. ಅದಕ್ಕೋಸ್ಕರ ಆದರೂ ನಮ್ಮ ಸಿನಿಮಾನ ನೋಡಲೇಬೇಕು. ಅಲ್ಲ, ಯೂಶಲಿ ಸಿನಿಮಾದವ್ರಿಗೆ, ಈ ಮಾಧ್ಯಮದವ್ರಿಗೆ ಈ ಲ್ಯಾಗು ಡ್ರ್ಯಾಗು ಎಲ್ಲ ಗೊತ್ತಾಗುತ್ತೆ, ಬಟ್ ಪ್ರೇಕ್ಷಕರು ಕೂಡ ಆ ಪದ ಬಳಸ್ತಾರೆ ಅಂದರೆ ಕನೆಕ್ಟ್ ಆಗಿದ್ದಾರೆ ಅಂತ. ಅಯ್ಯೋ ಸರ್, ಅವ್ರು ಫಾಸ್ಟ್, ಎಲ್ಲರಿಗಿಂತ ಫಾಸ್ಟ್ ಅವರು, ಪ್ರೇಕ್ಷಕರೇ ಫಾಸ್ಟ್ ಆಗಿರೋದು. ಎಸ್, ಆನ್ ಅ ಫೈನಲ್ ನೋಟ್, ಉಪಾಧ್ಯಕ್ಷ ಸಿನಿಮಾ 26ಕ್ಕೆ ಬರ್ತಾ ಇದೆ. ನಿಮ್ಮದೇ ಆದಂಥ ಹಲವಷ್ಟು ಡೈಮೆನ್ಷನ್ಲೇ ಪ್ರಮೋಷನ್ ಮಾಡ್ತಾಯಿರಿ. ಬಟ್ ಈ ಪ್ರಮೋಷನ್ಗಳ ಮಧ್ಯೆನೂ ಒಂದಷ್ಟು ರಿಲ್ಯಾಕ್ಸಿಂಗ್ ಫ್ಯಾಕ್ಟರ್ ಇರುತ್ತೆ. ಗುರು, ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ, ಬಟ್ ರಿಲ್ಯಾಕ್ಸ್ ಆಗಕ್ಕೆ ಆಗ್ತಿಲ್ಲ. ಈ ಶ್ರಮ 26ಕ್ಕೆ ಆಚೆ ಬರುತ್ತೆ. ಇದ್ರ ಮಧ್ಯೆ ಆಡಿಯನ್ಸು ತುಂಬ ಜನ ಫೋನ್ ಮಾಡ್ತಾರೆ, ವಿಶ್ ಮಾಡ್ತಾರೆ. ಇದೆಲ್ಲ ಹೇಗೆ ನಡೀತದೆ ನಿಮಗೆ? 100% ಈಗ ಎಲ್ಲೇ ಹೋದ್ರು ಈಗ ನಮ್ಮದು ಈ ಸ್ಟ್ಯಾಂಡೀಸ್ಗಳನ್ನೆಲ್ಲ ನಮ್ಗೆ ಗೊತ್ತಿರೋ ಅಂಥ ಫ್ರೆಂಡ್ಸು, ಜಿಮ್ಮು, ಹೋಟ್ಲು, ಅಲ್ಲಿ ಇಲ್ಲಿ ಎಲ್ಲ ಕಡೆ ಇಡ್ಸಿದ್ದೀವಿ. ಆಮೇಲೆ ಎಲ್ಲೋದ್ರು, ಈಗ ಮೊನ್ನೆ KCCಗೆ ಕ್ರಿಕೆಟು ಫೈನಲ್ ನಡಿಬೇಕಾದ್ರೂ ಹೋಗಿದ್ದೆ. ಹಿಂಗೆ ಎಲ್ಲರೂ ಹಿಂಗೆ ಒಂದು ರೌಂಡ್ ಹೋಗ್ತೀವಲ್ಲ ಎಲ್ಲ ಆರ್ಟಿಸ್ಟ್ಗಳು, ಜನಗಳನ್ನ ಒಂದು ಸಲ ಮಾತಾಡಿಸ್ಬೇಕು ಅಂತ. ನನಗೆ ನಿಜ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಹಂಗೆ ಎಲ್ಲ ಬರ್ತಿದ್ದಾಗ ಹಾಯ್ ಫೋಟೋ ಅನ್ನೋರಿಗಿಂತ ಜಾಸ್ತಿ ಉಪಾಧ್ಯಕ್ಷಗೆ ಆಲ್ ದ ಬೆಸ್ಟ್, ಉಪಾಧ್ಯಕ್ಷಗೆ ಒಳ್ಳೇದಾಗಲಿ ಅಂತ. ನಾನು ಎಲ್ಲೋದ್ರೂ ಈಗ ಫಸ್ಟ್ ವರ್ಡ್ ಕೇಳೋದೆ ಆಲ್ ದ ಬೆಸ್ಟ್ ಉಪಾಧ್ಯಕ್ಷ ಅಂತ. ಉಪಾಧ್ಯಕ್ಷರೇ ಅಂತಾನೆ ಅವ್ರನ್ನ ಮಾತಾಡ್ಸೋದು, ಚಿಕನ್ ಅಂತ ಮಾತಾಡ್ಸಲ್ಲ. ನಾನು 2-3 ಕಡೆ ನೋಡಿದಾಗ ಅವ್ರನ್ನ ಉಪಾಧ್ಯಕ್ಷ ಅಂತ ಮಾತಾಡ್ಸೋದು. ಹಿಂಗಾಗಿ ತುಂಬ ಸ್ಟ್ರಾಂಗ್ ಫೀಲ್ ಇದೆ. ಇದನ್ನು ಖಂಡಿತವಾಗ್ಲೂ ಇದು ನನ್ನ ಪಿಕ್ಚರ್ ಅಲ್ಲ, ಅವ್ರ ಸಿನಿಮಾ ಅಂದ್ಕೊಂಡು ಇದನ್ನು ದೊಡ್ಡ ಮಟ್ಟಿಗೆ ಗೆಲ್ಲಿಸ್ತಾರೆ ಅಂತ ಒಂದು ಸ್ಟ್ರಾಂಗಾಗಿ ಒಂದು ಮನಸ್ಸು ಹೇಳ್ತಾ ಇತ್ತು. ಒಂದು 6th ಸೆನ್ಸ್ ಅಂತಾರಲ್ಲ, ಒಂದು ಲವ್, ಜನರದ್ದು ಮಧ್ಯೆ ನಮ್ಮದು ಒಂದು ವೈಬ್ ಕನೆಕ್ಟ್ ಆಗಿರುತ್ತೆ. ಅದು ಆ ಆ್ಯಂಗಲಲ್ಲಿ ನೋಡಿದ್ರೆ ನನಗೆ 100% ಹಂಗೆ ಅನ್ನಿಸ್ತಾ ಇದೆ ನಮ್ಮ ಉಪಾಧ್ಯಕ್ಷ. ಮೇಲಾಗಿ ಆಡಿಯನ್ಸ್ಗೆ ತುಂಬ ಹಾನೆಸ್ಟ್ ಆಗಿರೋದು ತುಂಬ ಇಷ್ಟ. ಫಾರ್ ಎಕ್ಸಾಂಪಲ್, ಆಗಲೇ ಒಂದು ಮಾತಂದರು, ಐ ಆಮ್ ನಾಟ್ ವರಿಂಗ್ ಅಬೌಟ್ ದಿಸ್ ಸಿನಿಮಾ. ನನ್ನ ಕೆಲಸ ಆ್ಯಕ್ಟ್ ಮಾಡೋದು, ರಂಜನೆ ಕೊಡೋದು ಅಂತ. ಭಾಳ ಸ್ಟ್ಯಾಂಡರ್ಡ್ ನೋಟ್ ಅದು. ನನ್ನ ಕೆಲಸ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ. ನನಗೆ ಗೊತ್ತಿಲ್ಲ ಅದು ಸ್ಟ್ಯಾಂಡರ್ಡ್ ಇತ್ತ ಏನೋ. ಇಲ್ಲ, ಸೀರಿಯಸ್ಲಿ ಅಂದರೆ ನನ್ನ ಕೆಲಸ ನಾನು ಮಾಡ್ತೀನಿ. ಈ ಸಿನಿಮಾಗೊಬ್ಬ ನಾಯಕ ನಟ, ನಾನು ನೆಕ್ಸ್ಟ್ ಕರಿಯರಲ್ಲಿ ನಾನು ಎಲ್ಲ ಥರದ ಕೆಲಸ ಮಾಡ್ತೀನಿ ತಂದ್ರಿ. ಇದು ಭಾಳ ದೊಡ್ಡ ಮೈಂಡ್ಸೆಟ್ ಅಂತ ಇದು. ನಮಗೆ ಈಗ ಒಂದು 200 ಚಿತ್ರಗಳು ಮಾಡಿದ್ದೀನಿ ಅಂದರೆ ತಮಾಷೆ ವಿಷಯ ಅಲ್ಲ ಸರ್. ಯಾಕೆಂದರೆ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ನನಗೆ ಅವಕಾಶಗಳು ಸಿಕ್ಕಿದೆ ಅನ್ನೋದು, ಒಂದು 220 ಸಿನಿಮಾ ಅವಕಾಶ ಸಿಗೋದು ತುಂಬ ಕಷ್ಟ. ಯಾಕೆಂದರೆ ಬರೀ ಒಂದು ಸಿನಿಮಾ ಅವಕಾಶಕ್ಕೋಸ್ಕರ ಲಕ್ಷಾಂತರ ಜನ ಕಾಯ್ತಿರ್ತಾರೆ. ತುಂಬ ಜನ ಕನಸುಗಳು ಇಟ್ಕೊಂಡಿರ್ತಾರೆ. ಅವ್ರಗಳ ಮಧ್ಯೆ ಎಲ್ಲ ನನಗೊಂದಿಷ್ಟು ಸಿಕ್ಕಿದೆ ಅಂದರೆ ಅದು ಯಾವುದೋ ಜನ್ಮದ ಪುಣ್ಯನೇ. ನಾನು ಮಾಡಿದೆ, ನಂದು ಟ್ಯಾಲೆಂಟಿಂದ ಸಿಕ್ತು ಅದಲ್ಲ, ಅದು ಯಾವುದೋ ಜನ್ಮದ ಪುಣ್ಯ. ಯಾವುದೋ ನಮ್ಮ ತಾಯಿ ತಂದೆ, ನಮ್ಮ ತಾತ ಮುತ್ತಾತ ಯಾರಿಗೋ ಒಂಚೂರು ಸಹಾಯ ಮಾಡಿದ್ರೇನೋ, ಅವಾಗ ಯಾರೋ ಒಳ್ಳೇದಾಗಲಿ ಅಂತ ಅರ್ಸಿದ್ರೇನೋ, ಆ ಒಂದು ಅವ್ರು ಮಾಡಿದ್ದಿದ್ದರಿಂದ ನಾವು ಇವತ್ತು ಒಂಚೂರು ಊಟ ಬಟ್ಟೆಗೆ ಕರೆಕ್ಟಾಗಿದ್ದೀವಿ. ಒಂದು ಜನರ ಪ್ರೀತಿ ನಮಗೆ ಸಿಕ್ಕಿದೆ ಅಂತ 100% ಅದಂತೂ ಸತ್ಯ. ನಾನು ನನ್ನಿಂದ ಅಲ್ಲ, ಯಾರಿಂದನೋ ನಾವು ಅಷ್ಟೇ. ಆಮೇಲೆ ಮೊನ್ನೆ ಯಾರೋ ಅವ್ರು ಹೇಳ್ತಿದ್ರು, ನಾನು ಒಂದು ಸಿನಿಮಾ ಡೈರೆಕ್ಷನ್ ಮಾಡೀನಿ ಅಂತಂದರು. ಅವ್ರ ಪಕ್ಕದಲ್ಲಿ ಕೂತವರು 3 ಸಿನಿಮಾ ಡೈರೆಕ್ಷನ್ ಮಾಡಿದರು. ಸೊ ಇಲ್ಲಿ ಯಾರು ಗ್ರೇಟ್ ಆಗಾರೆ ಅಂದರೆ, ಯಾರೂ ಗ್ರೇಟ್ ಅಲ್ಲ. ನಮ್ಮ ಕೆಲಸನ ಮಾಡ್ತಾ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಹೋಗ್ಬೇಕಷ್ಟೇ. ಸೋಲು ಗೆಲುವು ಯಾರ ಕೈಲಿಲ್ಲ. ಈಗ ಹಂಗಿದ್ದಿದ್ರೆ ಒಂದಷ್ಟು ಸಿನಿಮಾಗಳು ಸೋಲ್ತು ಅಂತ ಹೇಳ್ತೀವಲ್ಲ, ಯಾರೂ ಶುರುವಿನಲ್ಲಿ ಇದು ನಾವು ಸೋಲ್ಬೇಕು ಅಂತ ಯಾರು ದುಡ್ಡು ಹಾಕ್ತಾರೆ? ಇದು ನಾನು ಸೋಲ್ಬೇಕು ಅಂತ ಒಬ್ಬ ನಿರ್ದೇಶಕ ಕನ್ಸು ಕಟ್ಕೊಂಡು ಅವನ ಲೈಫ್ನ ಒತ್ತೆ ಇಟ್ಟು ಒಂದು ಕತೆ ಯಾರು ಮಾಡ್ತಾರೆ? ನಾನು ಇದು ಸೋತೋಗ್ಬಿಡ್ಲಿ ಅಂತ ಅದರಲ್ಲಿ ಯಾವ ಆ್ಯಕ್ಟ್ರುಗಳು ಬಂದು ಆ್ಯಕ್ಟ್ ಮಾಡ್ತಾರೆ? ಯಾರೂ ಮಾಡಲ್ಲ. ಎಲ್ಲರೂ ಗೆಲ್ಲಬೇಕು ಅಂದ್ಬಿಟ್ಟು ಪಾಸಿಟಿವ್ ಆಗೇ ಬರೋದು. ಬಟ್ ಫೈನಲಿ ನಮ್ಮ ಕೈಲಿ ಇಲ್ಲ ಅಲ್ಲ ಸರ್. ನಾವು ರಿಲೀಸ್ ಆದಮೇಲೆ ಜನಕ್ಕೆ ಇಷ್ಟ ಆಗೋ ಥರನೇ ಸಿನಿಮಾ ಮಾಡಬೇಕು. ಅವ್ರು ಡಿಸೈಡ್ ಮಾಡ್ತಾರೆ ಇದು ಸೋಲಿಸ್ಬೇಕಾ, ಇದು ಗೆಲ್ಲಿಸ್ಬೇಕಾ ಅಂತ. ಅವ್ರಿಗೆ ಇಷ್ಟ ಆದರೆ ಒಳ್ಳೆ ಸಿನಿಮಾ ಮಾಡಿದ್ರೆ 100% ಇದುವರೆಗೂ ಯಾವ ಸಿನಿಮಾನೂ ಸೋಲಿಸಿಲ್ಲ.
ಕೆಲವು ಸೋತಿದ್ದಾವೆ ಅಂದರೆ ಅದಕ್ಕೆ ಸಿನಿಮಾದವರೇ ಈಗ ಒಂದಷ್ಟು ಸೋತಿ ಆದಮೇಲೆ ಒಂದಷ್ಟು ಜನ ಮಾತಾಡಿದಾರಲ್ಲ ಅವರೇ ಹೇಳಿದ್ದಾರೆ ಕರೆಕ್ಟು ನಮ್ಮದೇನೋ ತಪ್ಪಾಗಿದೆ ನಮ್ಮ ಕಡೆಯಿಂದ, ನಾವು ಅವ್ರಿಗೆ ಇಷ್ಟ ಆಗೋ ಥರ ಸಿನಿಮಾ ಇದು ಈ ಕಥೆಲಿ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಕತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಸೋಲು ಗೆಲುವು ಜನರ ಕೈಲಿರೋದು, ನಮ್ಮ ಕೈಲಿಲ್ಲ. ಆಮೇಲೆ ನಿಮಗೆ ದೊಡ್ಡ ಸ್ಟ್ರೆಂತ್ ಉಮಾಪತಿ ಫಿಲ್ಮ್ಸ್ ಅಂದರೆ ಉಮಾಪತಿ ಅವ್ರದ್ದೊಂದು ಪ್ಲಸ್ ಪಾಯಿಂಟ್ ಅಂದರೆ ಅವ್ರು ಮಾಡೋಂತಹ ಸಿನಿಮಾ ಗ್ರಾಫ್ ದೊಡ್ಡದಿರುತ್ತೆ, ಸ್ಟಾರ್ಕಾಸ್ಟ್ ದೊಡ್ಡದಿರುತ್ತೆ, ಅದನ್ನು ರೇಂಜಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ. ಜೊತೆಗೆ ಅನಿಲ್ ಅವ್ರದ್ದು ಸಹ ಅವ್ರ ಸಿನಿಗ್ರಾಫು ಎಲ್ಲವೂ ಬೇರೆ ಬೇರೆ ಸಿನಿಮಾಗಳು, ಇಲ್ಲೆಲ್ಲವೂ ಪ್ಲಸ್ ಇದೆ. ನಿಮಗೆ 26ಕ್ಕೆ ಬರ್ತಾ ಇರುವಂಥ ನಿಮ್ಮ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಫೈನಲ್ ಏನಾದ್ರು ಆಡಿಯನ್ಸ್ ಹೇಳೋದಿದ್ರೆ? ಎಲ್ಲೋ ಇದ್ದು ಯಾವುದೋ ಒಂದು ಹಳ್ಳಿಲಿ ಒಂದು ಕೂಲಿ ಕೆಲಸ ಮಾಡ್ಕೊಂಡಿದ್ದವನು ಇವತ್ತು ಒಂದು ಉಪಾಧ್ಯಕ್ಷ ಅನ್ನೋದು ಚಿತ್ರಕ್ಕೆ ಒಂದು ಹೀರೋ ಆಗಿ ಮಾಡೋ ತನಕ ನೀವು ಬೆಳೆಸ್ಕೊಂಡು ಬಂದಿದ್ದೀರಾ. ನನಗೆ ಸಪ್ರೇಟ್ ಆದ ಫ್ಯಾನ್ಸ್ ಬೇಸ್ ಇದೆ ಅಂತ ನನಗೆ ಗೊತ್ತಿಲ್ಲ, ಇದ್ದರೆ ಖುಷಿ, ಇಲ್ಲ ಅದ್ರ ಮೇಲೆ ನನಗೆ ನಂಬಿಕೆನೇ ಇಲ್ಲ. ಬಟ್ ಒಂದು ಸ್ಟ್ರಾಂಗು ನಂಬಿಕೆ ಇರೋದೇನೆಂದರೆ ಎಲ್ಲ ಹೀರೋಗಳ ಜೊತೆನೂ ನಾನು ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಎಲ್ಲ ಹೀರೋಗಳ ಫ್ಯಾನ್ಸ್ಗೂ ನಾನು ಇಷ್ಟ. ಸೊ ಹಂಗಾಗಿ ಅವರು ಫ್ಯಾನ್ಸ್ಗಳೆಲ್ಲ ಬಂದು ನಮ್ಮ ಸಿನಿಮಾನ ನೋಡಿಬಿಟ್ರೆ ಅದು ತುಂಬ ದೊಡ್ಡ ಹಿಟ್ ಆಗುತ್ತೆ. ದಯಮಾಡಿ ಈ ಜನವರಿ 26ಕ್ಕೆ ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ನಮ್ಮ ಉಪಾಧ್ಯಕ್ಷನ ನೋಡಿ ನಮ್ಮ ತಂಡಕ್ಕೆ ಹಾರಿಸಿ ಬೆಳೆಸಿ ಆಶೀರ್ವದಿಸಿ. ನಮಸ್ಕಾರ. ನಾನು ಹೇಳೋದಾದರೆ ಜನವರಿ 26ಕ್ಕೆ ನಮ್ಮ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ. ನನ್ನ ಡೆಬ್ಯೂ ಸಿನಿಮಾ, ಇವ್ರದ್ದು ಆ್ಯಸ್ ಎ ಹೀರೋ ಡೆಬ್ಯೂ ಸಿನಿಮಾ. ತುಂಬ ಹಿರಿಯ ಕಲಾವಿದರಿದ್ದಾರೆ, ಹಾಗೆ ತುಂಬ ಮೊದಲುಗಳಿದೆ ನಮ್ಮ ಸಿನಿಮಾದಲ್ಲಿ. ನನ್ನನ್ನು ಹೇಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಇದರಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಮನೆಯಲ್ಲಿ ಯಾರ್ಯಾರು ಕುತ್ಕೊಂಡು ಟಿ ವಿ ನೋಡ್ತೀರಾ ಅವರೆಲ್ಲರೂ ನಮ್ಮ ಸಿನಿಮಾ ನೋಡಿ. ನಿಮಗೆ ನಿಜವಾಗ್ಲೂ ಪೈಸಾ ವಸೂಲಾಗುತ್ತೆ, 100% ಎಂಟರ್ಟೈನ್ಮೆಂಟ್. ನಾನು ಎಷ್ಟು ನಮ್ಮ ಸೀರಿಯಲ್ ನಿಮ್ಗೆ ನಗ್ಸಕ್ಕೆ ಟ್ರೈ ಮಾಡಿದ್ದೀನಿ, ಅದ್ರ ನೆಕ್ಸ್ಟ್ ಲೆವೆಲ್ ಇಬ್ಬರು ಸೇರಿ ನಗ್ಸಿದ್ದೀವಿ. ಇಡೀ ಸಿನಿಮಾ ನಾವಿಬ್ಬರೇ ಅಂತಲ್ಲ, ಇಡೀ ಕತೆ ಆ ಥರ ಇದೆ. ನಿಮಗೆ ನಿಮ್ಮ ಮುಖದಲ್ಲಿ ನಗು ಹೋಗೋದೇ ಇಲ್ಲ. 2 ದಿನ ಅದೇ ನಗುವ ಸೀನ್ಸ್ ನೆನ್ಸ್ಕೊಂಡು ನೀವು ನಗ್ತಾ ಇರ್ಬೋದು. ದಯವಿಟ್ಟು ಜನವರಿ 26ಕ್ಕೆ ಸಿನಿಮಾ ನೋಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ, ದೂರ ಇರಲಿ ಹತ್ತಿರ ಇರಲಿ, ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದಿಷ್ಟು ಉಪಾಧ್ಯಕ್ಷ. ಅಂದರೆ ಸಾಮಾನ್ಯವಾಗಿ ಉಪಾಧ್ಯಕ್ಷ ಸಿನಿಮಾದ ಕಂಟೆಂಟು ತುಂಬ ಫನ್ನಿ ಆಗಿದೆ. ಬಟ್ ಈ ಸೀರೀಸು, ಈ ಒಂದು ಸಂಚಿಕೆ ನಾನು ಒಂಚೂರು ಗಟ್ಟಿಯಾಗಿ ಯಾಕೆ ಮಾತಾಡಿದರೆ, ಇಬ್ಬರು ಅದ್ಭುತ ಆರ್ಟಿಸ್ಟ್ಗಳೇ. ಒಬ್ಬರು 220ಕ್ಕೂ ಹೆಚ್ಚು ಸಿನಿಮಾಗಳು, ಮಲೈಕಾ ಅವರು 600ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಆ್ಯಕ್ಟ್ ಮಾಡೋದಂಥವ್ರು. ಸಾಮಾನ್ಯ ಒಂದು ಸಿನಿಮಾ ರೀಚ್ ಆಗಬೇಕು ಅಂದರೆ ಅದರ ಕಂಟೆಂಟ್ ಗಟ್ಟಿಯಾಗಿರಬೇಕು, ಜೊತೆಗೆ ಅದರ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು. ಎಲ್ಲವನ್ನು ಉಪಾಧ್ಯಕ್ಷ ಹೊಂದಿದೆ. ಉಪಾಧ್ಯಕ್ಷ ಜನವರಿ 26ಕ್ಕೆ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ಎಲ್ಲರೂ ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ನೋಡ್ಬಿಡಿ. ಥ್ಯಾಂಕ್ ಯು ಸೊ ಮಚ್.